ಹಾಯ್ ಹಲೋ ನಮಸ್ತೆ. ಬನ್ನಿ ಸೀತಾಫಲದ ಪಾಯಸ ಮಾಡೋಣ. ಸೀತಾಫಲದ ಪಾಯಸಕ್ಕೆ 2 ಸೀತಾಫಲ, ಕೋವಾ ಬೇಕು, ಗೋಡಂಬಿ ಬೇಕು, ಸಕ್ಕರೆ ಬೇಕು, ಹಾಲು ಬೇಕು. ಮಾಡೋದು ಹೆಂಗೆ ಮಾಡೋಣ ಬನ್ನಿ. ನೋಡಿ, ಸ್ಟವ್ ಆನ್ ಮಾಡ್ತಾ ಇದ್ದೀನಿ, ಹಾಕ್ಕೊಂತ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ಮರಳಬೇಕು. ಹಾಲು ತಳ ಹತ್ತದಂಗೆ ಕೈ ಆಡ್ತಾರೆ. ನೋಡಿ, ಹಾಲು ಗಟ್ಟಿ ಆಗ್ತಾ ಇದೆ. ಈಗ ಇನ್ನೂ ಒಂಚೂರು ಗಟ್ಟಿ ಆಗಬೇಕು. ನಾನು ರಬ್ಡಿ ವಿಡಿಯೋ ಮಾಡಿದ್ನಲ್ಲ ಫಸ್ಟಿಗೆ, ಆ ಥರ ಗಟ್ಟಿ ಆಗ್ಬೇಕು ಇದು. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲಿಂಕ್ ಬರುತ್ತೆ ನಿಮಗೆ. ಲಿಂಕ್ ಬಂದಾಗ ನೀವು ಅದು ವಿಡಿಯೋ ನೋಡ್ಬೋದು. ನೋಡಿ, ಈ ಥರ ಪಲ್ಪೆಲ್ಲ ತೆಕ್ಕೋಬೇಕು. ಆದಷ್ಟು ಪಲ್ಪನ್ನ ಈ ರೀತಿ ತೆಕ್ಕಂತ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀತಾಫಲದ್ದು ಪ್ರಯೋಜನಗಳು ತುಂಬ ಇದೆ. ನಿಮ್ಗೆ ಆದಷ್ಟು ತಿಳಿದಿರ್ತೀರ ಸಾಮಾನ್ಯ ಎಲ್ಲರೂ ಸೀತಾಫಲದ್ದೇನೇನು. ಸೀತಾಫಲ ರಾಮಫಲ ತಿಂದರೆ ಶಕ್ತಿ ಜಾಸ್ತಿ ಆಗುತ್ತೆ. ಇದು ವರ್ಷದಲ್ಲಿ ಸಿಗೋದು ಒಂದೇ ಸತಿ, ಕಾರ್ತಿಕ್ ಮಾಸದಲ್ಲಿ ಮಾತ್ರ ಸಿಗೋದು, ಬೇರೆ ಟೈಮಲ್ಲಿ ಸಿಗಲ್ಲ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡಾಗಿದೆ. ನಾನು ಇವಾಗ ಪಲ್ಪ್ ಇದು ಮಾಡ್ಕೊಳ್ಳೋಣ, ಮುಚ್ಚಿಟ್ಕೊತೀನಿ. ನೋಡಿ, ಕೈ ಆಡ್ತದೀನಿ. ನೋಡಿ, ಈ ಥರ ಕೆನೆ ಕಟ್ಟಬೇಕು. ಇದು ಈ ಥರ ಕೆನೆ ಕಟ್ಟಿ ಗಟ್ಟಿ ಆಗಬೇಕು, ತಳ ಹಿಡಿಬಾರ್ದು. ನೋಡಿ, ಈ ಥರ ಗಟ್ಟಿ ಆಗ್ಬೇಕು ಹಾಲು. ಗಟ್ಟಿ ಆದಮೇಲೆ ಇವಾಗ 3 ರಿಂದ 4 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಕೈ ಆಡ್ತಾ ಇದ್ದೀನಿ. ನೋಡಿ, 3 ರಿಂದ 4 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ, ಕೈ ಆಡ್ತಾ ಇದ್ದೀನಿ. ನೋಡಿ, ಕೋವಾ ಹಾಕ್ತಾ ಇದ್ದೀನಿ. ಕೋವಾ ಒಂದು 50 ಗ್ರಾಮ್ ಅಷ್ಟು ಹಾಕೊಳ್ಳಿ, ಸಾಕು. ಚೆನ್ನಾಗಿ ಬರುತ್ತೆ ಕೋವಾ ಹಾಕಿದ್ರೆ. ಸಕ್ಕರೆನೂ ಕಡಿಮೆ ಹಾಕಿದ್ದೀವಲ್ಲ, ಸೊಪ್ಪೆ ಕೋವಾ ಹಾಕೊಳ್ಳಿ. ಸೀತಾಫಲ ಹಣ್ಣಿಗೆ ಜಾಸ್ತಿ ಸ್ವೀಟ್ ಬೇಡ. ಆ ಕೋವಾ ಹಾಲಿಗೆ ಹಾಕಿದ ತಕ್ಷಣ ಬಿಸಿಗೆ ಕರಗುತ್ತೆ. ಕೈ ಆಡ್ತಾಯಿರಿ. ನೋಡಿ, ಹಿಂಗೆ ಕೆನೆ ಕಟ್ಟಿರಬೇಕು. ಕೋವಾ ಇದ್ದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಓಕೆ, ಕೋವಾ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ಲೇಮ್ ಕಡಿಮೆಯಲ್ಲಿದೆ. ಸೀತಾಫಲ ರಾಮಫಲದ ಬಗ್ಗೆ ನೀವು ಆಲ್ರೆಡಿ ಫಸ್ಟೇ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ನಾನು ಇನ್ನೇನು ಸಪ್ರೇಟಾಗಿ ಹೇಳೋದೇನು ಬೇಡ ಅನಿಸುತ್ತೆ. ಆದರೂ ಇದು ಕಾರ್ತಿಕ್ ಮಾಸದಲ್ಲೇ ವಿಶೇಷವಾದ ಹಣ್ಣುಗಳು. ಇದು ರಾಮಫಲ, ಸೀತಾಫಲ. ಇದು ನಮ್ಮನೆ ತುಳಸಿ ಹಬ್ಬದ ದಿವಸ ಮಾಡ್ತಾರ ಸ್ವೀಟು. ಇದು ನೋಡಿ, ಮಾಡ್ತಾ ಇದೆ.
ಇದು ಮಾಡ್ಕೊಂಡಿರೋದನ್ನ ತೋರಿಸಿದ್ದೀನಿ ನಿಮಗೆ ಹೆಂಗೆ ಮಾಡ್ಕೋಬೇಕು ಅಂತ. ಪಲ್ಪೆಲ್ಲ ತೆಕ್ಕೊಂಡಿದ್ದೀನಿ ನೋಡಿ. ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಪಲ್ಪೆಲ್ಲ ನೋಡಿ, ಪಲ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಆಡ್ಕೊಳ್ಳಿ ನೋಡಿ. ಚೆನ್ನಾಗಿ ಕೈ ಆಡ್ಕೊಳ್ಳಿ. ನೋಡಿ, ಸ್ಟವ್ ಹಚ್ಕೊತಾ ಇದ್ದೀನಿ ಗೋಡಂಬಿ ಕೋಲ್ಸ್ಕೊಳ್ಳೋಕ್ಕೆ. ನೋಡಿ, ತುಪ್ಪ ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಗೋಡಂಬಿ ಹಾಕ್ಕೊತಾ ಇದ್ದೀನಿ. ನೋಡಿ, ಗೋಡಂಬಿ ಗೋಲ್ತಾ ಇದೆ. ನೋಡಿ, ಗೋಡಂಬಿ ಗೋಲಿದೆ. ಆಫ್ ಮಾಡಿದ್ದೀನಿ. ನೋಡಿ, ಇದು ಇವಾಗ ಪಾಯಸಕ್ಕೆ ಹಾಕ್ಕೊತಾ ಇದ್ದೀನಿ. ಕೈ ಆಡ್ತಾ ಇದ್ದೀನಿ ನೋಡಿ. ನೋಡಿ, ಆಗಿದೆ ಇದು ಪಾಯಸ. ಈಗ ಆಫ್ ಮಾಡ್ತಾ ಇದ್ದೀನಿ. ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನನ್ನು ಒತ್ತಿ. ನೋಟಿಫಿಕೇಷನ್ ಫಸ್ಟೇ ಬರುತ್ತೆ ನಿಮಗೆ. ನಾನು ಹಾಕಿದ ವಿಡಿಯೋ ಎಲ್ಲ ನಿಮಗೆ ಫಸ್ಟೇ ಬರುತ್ತೆ. ನೋಡಿ, ಆಗಿದೆ ಫ್ರೆಂಡ್ಸ್. ನೋಡಿ, ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.